ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರ ಭಕ್ತರಿಗೆಲ್ಲರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಎಂದರೇನು? ಆರಾಧನೆಯನ್ನು ಏಕೆ ಆಚರಿಸಲಾಗುತ್ತದೆ? ಆರಾಧನೆಯ 3 ದಿನಗಳ ವಿಶೇಷತೆ ಏನು? ಬನ್ನಿ ಇಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತರ ಪಾಲಿನ ಕಲ್ಪವೃಕ್ಷದಂತಿರುವ ಮಹಾನ್ ಗುರುಗಳು. ಅವರ ತಮ್ಮ ಜೀವನದುದ್ದಕ್ಕೂ ಧರ್ಮ, ಭಕ್ತಿ, ಜ್ಞಾನ ಮತ್ತು ಸಾತ್ವಿಕ ಜೀವನದ ಮಾರ್ಗವನ್ನು ಬೋಧಿಸಿದರು. ಕ್ರಿಸ್ತಶಕ 1671ರಲ್ಲಿ ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶಿಸಿದರು ಎಂಬುದು ಪರಂಪರೆಯಲ್ಲಿ ಪ್ರಸಿದ್ಧವಾಗಿದೆ. ಅವರು ಬೃಂದಾವನದ ಪ್ರವೇಶಿಸಿದ ಆ ಪವಿತ್ರ ದಿನವನ್ನು ಸ್ಮರಿಸುವುದೇ ರಾಯರ ಆರಾಧನೆ. ಆರಾಧನೆಯು ಸಾಮಾನ್ಯವಾಗಿ 3 ದಿನಗಳ ಕಾಲ ನಡೆಯುತ್ತದೆ. ಮೊದಲನೆಯದು ಪೂರ್ವಾರಾಧನೆ. ಈ ದಿನದಿಂದಲೇ ರಾಯರ ಆರಾಧನೆಯ ವಿಶೇಷ ಕಾರ್ಯಕ್ರಮಗಳು ಆರಂಭವಾಗುತ್ತವೆ. ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ, ಸ್ತೋತ್ರ, ಪಾರಾಯಣ ಮತ್ತು ವಿವಿಧ ಸೇವೆಗಳನ್ನು ಭಕ್ತರು ಭಕ್ತಿಯಿಂದ ನೆರವೇರಿಸುತ್ತಾರೆ. ಎರಡನೆಯ ಮಧ್ಯಾರಾಧನೆ. ಇದು ಆರಾಧನೆಯ ಅತ್ಯಂತ ಪ್ರಮುಖ ದಿನ. ರಾಯರು ಬೃಂದಾವನ ಪ್ರವೇಶಿಸಿದ ಪವಿತ್ರ ದಿನದ ಸ್ಮರಣೆಯಾಗಿ ಈ ದಿನವನ್ನು ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸಲಾಗುತ್ತದೆ. ಮಂತ್ರಾಲಯ ಸೇರಿದಂತೆ ಅನೇಕ ರಾಯರ ಮಠಗಳಲ್ಲಿ ಸಾವಿರಾರು ಭಕ್ತರು ಸೇರಿ ಗುರುರಾಯರ ದರ್ಶನ ಪಡೆದು ಪೂಜೆ ಮತ್ತು ಸೇವೆಗಳಲ್ಲಿ ಭಾಗವಹಿಸುತ್ತಾರೆ. ಮೂರನೆಯದು ಉತ್ತರಾರಾಧನೆ. ಇದು ಆರಾಧನೆಯ ಕೊನೆಯ ದಿನ. ಈ ದಿನವು ವಿಶೇಷ ಪೂಜೆ, ಮಂಗಳಾರತಿ, ಪಾರಾಯಣ, ಭಜನೆ ಮತ್ತು ಅನ್ನದಂತಹ ಸೇವೆಗಳು ನಡೆಯುತ್ತವೆ. ಆರಾಧನೆಯ ಸಂದರ್ಭದಲ್ಲಿ ಭಕ್ತರು ರಾಯರ ಸನ್ನಿಧಿಯಲ್ಲಿ ತಮ್ಮ ಕಷ್ಟ, ನೋವು ಮತ್ತು ಮನದ ಆಸೆಗಳನ್ನು ಅರ್ಪಿಸಿ ಗುರುರಾಯರ ಆಶೀರ್ವಾದವನ್ನು ಬೇಡುತ್ತಾರೆ. ರಾಯರ ಭಕ್ತಿಯಲ್ಲಿ ಅತ್ಯಂತ ಮುಖ್ಯವಾದುದು ನಂಬಿಕೆ ಮತ್ತು ಶರಣಾಗತಿ. ಗುರು ರಾಘವೇಂದ್ರರ ಕೃಪೆ ಇದ್ದರೆ ಜೀವನದಲ್ಲಿ ಯಾವುದೇ ಕಷ್ಟವನ್ನು ಎದುರಿಸುವ ಧೈರ್ಯ ಬರುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಆದ್ದರಿಂದ ರಾಯರ ಆರಾಧನೆ ಎಂದರೆ ಕೇವಲ ಒಂದು ಉತ್ಸವವಲ್ಲ, ಇದು ಗುರುವಿನ ಸ್ಮರಣೆ, ಭಕ್ತಿ, ಸೇವೆ, ದಾನ ಮತ್ತು ಸಾತ್ವಿಕ ಜೀವನವನ್ನು ನೆನಪಿಸುವ ಪವಿತ್ರ ದಿನಗಳು. ಈ ಪವಿತ್ರ ಆರಾಧನೆಯ ಸಂದರ್ಭದಲ್ಲಿ ನಾವೆಲ್ಲರೂ ಒಂದೇ ಪ್ರಾರ್ಥನೆ ಮಾಡೋಣ. ಗುರುರಾಯರೇ, ನಮ್ಮನ್ನು ಸದಾ ಸನ್ಮಾರ್ಗದಲ್ಲಿ ನಡೆಸಿ, ನಮ್ಮ ಕುಟುಂಬದ ಮೇಲೆ ನಿಮ್ಮ ಕೃಪೆ ಇರಲಿ. ನಮ್ಮ ಮನಸ್ಸಿಗೆ ಶಾಂತಿ ನೀಡಿ, ನಮ್ಮ ಜೀವನದಲ್ಲಿ ಧರ್ಮ ಮತ್ತು ಭಕ್ತಿಯನ್ನು ಬೆಳೆಸಿ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆ ನಮ್ಮೆಲ್ಲರ ಮೇಲಿರಲಿ. ರಾಯರೇ ಗತಿ, ರಾಯರೇ ಮತಿ, ರಾಯರೇ ನಮ್ಮೆಲ್ಲರ ಕರುಣಾಮಯ ಗುರು. ರಾಯರ ಆರಾಧನೆಯ 3 ದಿನಗಳ ವಿಶೇಷತೆಯನ್ನು ತಿಳಿದುಕೊಂಡ ನಂತರ ಆರಾಧನೆಯ ಸಂದರ್ಭದಲ್ಲಿ ನಡೆಯುವ ಮತ್ತಷ್ಟು ವಿಶೇಷ ಆಚರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಆರಾಧನೆಯ ದಿನಗಳಲ್ಲಿ ರಾಯರ ಬೃಂದಾವನಕ್ಕೆ ವಿಶೇಷ ಪೂಜೆ ಮತ್ತು ಅಲಂಕಾರ ನೀಡಲಾಗುತ್ತದೆ. ವಿವಿಧ ಹೂವುಗಳಿಂದ ರಾಯರ ಬೃಂದಾವನವನ್ನು ಅಲಂಕರಿಸಿ ಮಂತ್ರ, ಪಠಣೆ, ಸ್ತೋತ್ರ, ಪಾರಾಯಣ ಮತ್ತು ಮಂಗಳಾರತಿಗಳನ್ನು ಭಕ್ತಿಯಿಂದ ನೆರವೇರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ರಾಯರ ಮಠಗಳಲ್ಲಿ ಭಕ್ತರಿಗೆ ವಿವಿಧ ಸೇವೆಗಳು ನಡೆಯುತ್ತವೆ. ವಿಶೇಷವಾಗಿ ಅನ್ನದಾನಕ್ಕೆ ಬಹಳ ಮಹತ್ವವಿದೆ. ದೂರದ ಊರುಗಳಿಂದ ಬರುವ ಭಕ್ತರಿಗೆ ಅನ್ನಪ್ರಸಾದವನ್ನು ನೀಡುವುದು ಕೂಡ ರಾಯರ ಸೇವೆಯ ಒಂದು ಭಾಗವಾಗಿದೆ. ಆರಾಧನೆಯ ಸಮಯದಲ್ಲಿ ಭಕ್ತರು ರಾಯರ ಮಂತ್ರವನ್ನು ಜಪಿಸುತ್ತಾ, ರಾಯರ ಸ್ತೋತ್ರಗಳನ್ನು ಪಠಿಸುತ್ತಾ, ಭಜನೆ ಮತ್ತು ಕೀರ್ತನೆಗಳಲ್ಲಿ ಭಾಗವಹಿಸುತ್ತಾರೆ. ರಾಯರ ಆರಾಧನೆಯ ಮತ್ತೊಂದು ವಿಶೇಷತೆ ಎಂದರೆ ಗುರುಸೇವೆ. ರಾಯರನ್ನು ಕೇವಲ ಪೂಜಿಸುವುದಷ್ಟೇ ಅಲ್ಲದೆ ಅವರ ಬೋಧನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಕೂಡ ನಿಜವಾದ ಗುರುವಿನ ಭಕ್ತಿ ಎಂದು ಭಕ್ತರು ನಂಬುತ್ತಾರೆ.
ರಾಯರು ನಮಗೆ ಭಕ್ತಿ ಮಾತ್ರವಲ್ಲ, ಧರ್ಮದ ಮಾರ್ಗದಲ್ಲಿ ನಡೆಯುವುದು, ಸತ್ಯವನ್ನು ಪಾಲಿಸುವುದು, ಬಡವರಿಗೆ ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುವುದು, ಎಲ್ಲರನ್ನೂ ಗೌರವಿಸುವುದು ಎಂಬ ಸಂದೇಶವನ್ನು ನೀಡಿದ್ದಾರೆ. ಆದ್ದರಿಂದ ಆರಾಧನೆಯ ಸಂದರ್ಭದಲ್ಲಿ ನಾವು ರಾಯರಲ್ಲಿ ಕೇವಲ ನಮ್ಮ ಆಸೆಗಳನ್ನು ಕೇಳುವುದಕ್ಕಿಂತ ರಾಯರೇ ಸರಿಯಾದ ಮಾರ್ಗದಲ್ಲಿ ನಡೆಯುವ ಶಕ್ತಿ ಮತ್ತು ಬುದ್ಧಿಯನ್ನು ನಮಗೆ ನೀಡಿ ಎಂದು ಪ್ರಾರ್ಥಿಸುವುದು ಅತ್ಯಂತ ಅರ್ಥಪೂರ್ಣ. ರಾಯರ ಆರಾಧನೆಯ ಸಂದರ್ಭದಲ್ಲಿ ಮಂತ್ರಾಲಯದಲ್ಲಿ ಭಕ್ತಿಯ ವಾತಾವರಣವೇ ತುಂಬಿರುತ್ತದೆ. ಎಲ್ಲೆಡೆ ರಾಯರ ನಾಮಸ್ಮರಣೆ, ಭಜನೆ, ಮಂಗಳಾರತಿ ಮತ್ತು ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂಬ ಜಪ ಕೇಳಿಸಲಾಗುತ್ತದೆ. ಮತ್ತಷ್ಟು ವಿವರಣೆ ಮುಂದಿನ ವಿಡಿಯೋದಲ್ಲಿ ತೋರಿಸುತ್ತೇನೆ ಎಂದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.